ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಯಾರ್ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿದೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಗೈಸ್. ಈಗ ಯಾರೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿದೆ ಅವರೆಲ್ಲ ಬಂದುಬಿಟ್ಟು ಈಗ ನಾನು ಲಕ್ಷಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ ಅಂತ ಮಿತ್ ಇಟ್ಕೊಂಡಿರ್ತಾರೆ ಒಂದು ಮೈಂಡಲ್ಲಿ. ಓಕೆನಾ, ಲೈಕ್ ಆ್ಯಡ್ಸೆನ್ಸಲ್ಲಿ ಡಿಪೆಂಡ್ ಆಗಿರ್ತೀರ. ಓಕೆನಾ, ಈಗ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಏನೇನು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು, ಓಕೆನಾ, ಮಾನಿಟೈಸೇಷನ್ ಆದಮೇಲೆ ಏನೇನು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು. ಲೈಕ್ ನಿಮ್ಮದು ಕಂಟಿಸ್ಟೆನ್ಸ್ ಆಗಿರಬೇಕು, ಲೈಕ್ ನಿಮ್ಮದು ವಾಚ್ ಟೈಮ್ ಆಗಲಿ, ಇಲ್ಲ ವ್ಯೂಸ್ ಆಗಲಿ, ಇಲ್ಲಾಂದರೆ ಅರ್ನಿಂಗ್ ಆಗಲಿ. ಓಕೆನಾ, ಸೊ ತುಂಬ ಜನ ಬಂದುಬಿಟ್ಟು ಈಗ ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ತುಂಬ ಎನರ್ಜಿ ಮಾಡಿ ತುಂಬ ಕಷ್ಟಪಟ್ಟು ಟಾರ್ಗೆಟ್ ಇರುತ್ತೆ ಅವ್ರದ್ದೊಂದು 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡಲೇಬೇಕು, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಲೇಬೇಕಂತ. ಓಕೆನಾ, ಅದಾದಮೇಲೆ ಅವ್ರದ್ದು ಎನರ್ಜಿ ಏನಿರುತ್ತೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಮತ್ತು ಮಾನಿಟೈಸೇಷನ್ ಆದಮೇಲೆ ತುಂಬ ಜನ ಬಂದುಬಿಟ್ಟು ಆ ಎನರ್ಜಿ ತೋರಿಸಲ್ಲ, ವಾಚ್ ಟೈಮ್ ಮೇಲೆ ಅವ್ರಿಗೆ ಜ್ಞಾನನೇ ಇರಲ್ಲ. ಓಕೆನಾ, ಅದ್ರ ಮೇಲೆ ಫೋಕಸ್ಸೇ ಮಾಡಲ್ಲ, ವಾಚ್ನ ಮೇಲೆ ಫೋಕಸ್ ಮಾಡಲ್ಲ, CTR ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಲ್ಲ. ಓಕೆನಾ, ಸೊ ಅವ್ರಿಗೆ ಜಸ್ಟ್ ಏನು ವ್ಯೂಸ್ ಬರಬೇಕು, ನಂದು ವ್ಯೂಸ್ ಬಂದರೆ ಸಾಕು, ನಂದು ದುಡ್ಡು ಸಂಪಾದನೆ ಮಾಡ್ತೀನಿ, ದುಡ್ಡು ಬಂದುಬಿಡುತ್ತೆ ಅಂತ. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಆ್ಯಡ್ಸೆನ್ಸಲ್ಲಿ ಡಿಪೆಂಡ್ ಆಗಬಾರ್ದು. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರ್ದೆಲ್ಲ ಚಾನೆಲ್ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಕಮ್ಮಿ ಅರ್ನಿಂಗ್ ಆಗೋದು. ಓಕೆನಾ, ಅಂದ್ಕೊಳ್ಳಿ ಈಗ 3-4 ತಿಂಗಳಿಗೆ $100 ಅವ್ರಿಗೆ ಜನ್ರೇಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ನಾನು ಹೇಳ್ತಾ ಇರೋದು ಒಬ್ಬೊಬ್ರದ್ದು ಬೇಗ ಆಗಿಬಿಡುತ್ತೆ. ಬಟ್ ಇಲ್ಲಿ 200-300-500 ವ್ಯೂಸ್ ಬರೋವ್ರಿಗೆ ಇಲ್ಲಿ 3-4 ತಿಂಗಳಿಗೆ $100 ಕಂಪ್ಲೀಟ್ ಆಗೋದು ನನ್ನ ಪ್ರಕಾರ, ನಾನು ಹೇಳ್ತಾ ಇರೋಂಗೆ. ಓಕೆನಾ, ಸೊ ಇದು ಬಂದುಬಿಟ್ಟು ನಿಮ್ಮದು ಜಾಸ್ತಿ ಆಗಬೇಕಂದ್ರೆ ನೀವು ಏನು ಮಾಡಬೇಕು, ಫಸ್ಟು ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಕಷ್ಟಪಡ್ತಿದ್ರಿ, ಎಷ್ಟು ರೆಗ್ಯುಲರ್ ಆಗಿದ್ರಿ, ಸೇಮ್ ಅದನ್ನೇ ಫಾಲೋ ಅಪ್ ಮಾಡಬೇಕು. ಓಕೆನಾ, ಮಾನಿಟೈಸೇಷನ್ ಆದಮೇಲೂ ಕೂಡ. ಓಕೆನಾ ಗೈಸ್, ಆ್ಯಂಡ್ ನೀವು ಸ್ಟಾರ್ಟಿಂಗಲ್ಲಿ ಏನು ರೆಸ್ಪಾನ್ಸ್ ಮಾಡ್ತಾಯಿದ್ರಿ, ತುಂಬ ಜನ ಬಂದುಬಿಟ್ಟು ಈಗ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತಾಯಿದ್ರು, ಆಗ ನಂದು ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗಿಬಿಡ್ಲಪ್ಪ ಅಂತ. ಮಾನಿಟೈಸೇಷನ್ಗಿಂತ ಮುಂಚೆ ಯಾರಾದರೂ ಆಡಿಯನ್ಸ್ ಬಂದುಬಿಟ್ಟು ಕಮೆಂಟ್ ನಿಮ್ಮ ವಿಡಿಯೋಗೆ ಬಂದು ಮಾಡಿದರೆ ಏನು ಮಾಡ್ತಾಯಿದ್ರಿ, ರೆಸ್ಪಾನ್ಸ್ ಮಾಡ್ತಾಯಿದ್ರಿ ಚೆನ್ನಾಗಿ, ಅವ್ರಿಗೆ ಹಾರ್ಟ್ ಎಲ್ಲ ಕೊಡ್ತಾಯಿದ್ರಿ. ಬಟ್ ಈಗ ಮಾನಿಟೈಸೇಷನ್ ಆಗಿದ್ದು, ಒಂದು ಸ್ವಲ್ಪ ವ್ಯೂಸ್ ಬಂದಿದ್ದು, ಏನು ಮಾಡಿದ್ರಿ, ರೆಸ್ಪಾನ್ಸ್ ಮಾಡೋದೇ ನಿಲ್ಲಿಸ್ಬಿಟ್ರಿ. ಆ್ಯಂಡ್ ಅವ್ರಿಗೆ ಹಾರ್ಟ್ ಕೊಡೋದು ನಿಲ್ಲಿಸ್ಬಿಟ್ರಿ. ಓಕೆನಾ, ಸೊ ಇದು ಮಾಡೋಕ್ಕೆ ಹೋಗಬಾರ್ದು. ಇದು ಏನಕ್ಕೆ ಮಾಡೋಕ್ಕೆ ಹೋಗಬಾರ್ದು ಅಂದರೆ ನಿಮ್ಮ ಆಡಿಯನ್ಸ್ ಬರ್ತಾ 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 ನಿಮಗೆ ಸ್ಕಿಪ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಬೇರೆ ಅವ್ರ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆನಾ, ಸೊ ಮೇಯ್ನ್ ರೀಸನ್ ನಿಮ್ಮ ಆಡಿಯನ್ಸ್ ಎಂಗೇಜ್ ಇರಬೇಕು, ನಿಮಗೆ ವ್ಯೂಸ್ ಬರಬೇಕಂದ್ರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವು ನಿಮ್ಮ ಆಡಿಯನ್ಸ್ ಜೊತೆ ಲಾಯಲ್ ಇರ್ತೀರಲ್ಲ, ಆ ಆಡಿಯನ್ಸೇ ಬಂದುಬಿಟ್ಟು ನಿಮಗೆ ಲಾಂಗ್ ಟರ್ಮ್ವರೆಗೂ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಕೊಡೋದು. ಓಕೆನಾ, ಸೊ ಆಡಿಯನ್ಸ್ಗಳಿಗೆ ಆದಷ್ಟು ರಿಪ್ಲೈ ಮಾಡಿ. ಬೈ ಚಾನ್ಸ್ ನಿಮಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ, ಟೈಮ್ ಇಲ್ಲ ಅಂದರೂ ಕೂಡ ನೀವು ಹಾರ್ಟ್ ಆದರೂ ಕೊಡಿ, ಲೈಕ್ ಆದರೂ ಕೊಡಿ ಅವ್ರಿಗೆ. ಓಕೆನಾ, ಇದರಿಂದ ಆಡಿಯನ್ಸ್ಗೆ ಒಂದು ಸ್ವಲ್ಪ ನಿಮ್ಮ ಮೇಲೆ ಏನಾಗುತ್ತೆ, ಲೈಕ್ ಲಾಯಲಿಟಿ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಓಕೆನಾ, ಸೊ ಇದನ್ನು ಫಸ್ಟು ಇಗ್ನೋರ್ ಮಾಡಬೇಡಿ. ಆಡಿಯನ್ಸ್ಗಳಿಗೆ ಏನಾದರೂ ಕಮೆಂಟ್ಸ್ ಬಂದರೆ ಇಗ್ನೋರ್ ಮಾಡಬೇಡಿ, ಆದಷ್ಟು ಬಂದುಬಿಟ್ಟು ಅವ್ರಿಗೆ ರಿಪ್ಲೈ ಕೊಡಿ. ನಾನು ಅಪ್ಲೋಡ್ ಮಾಡಿದ್ದು 1 ಗಂಟೆ ನಾನು ಕೂತ್ಕೊಂಡ್ಬಿಡ್ತೀನಿ, ಯಾರ್ಯಾರು ಕಮೆಂಟ್ ಮಾಡ್ತಾರೆ ಅವ್ರಿಗೆ ರಿಪ್ಲೈ ಮಾಡ್ತಾ ಆ್ಯಂಡ್ ಅವ್ರಿಗೆ ಹಾರ್ಟ್ ಕೊಡ್ತಾ. ಒಂದೊಂದು ದಿವಸ ಆಗಲ್ಲ, ಬಟ್ ಒಂದೊಂದು ದಿವಸ ನಾನು ಎಲ್ರಿಗೂ ಬಂದುಬಿಟ್ಟು ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಓಕೆನಾ, ಸೊ ಇದನ್ನು ಮಾಡಿ. ಓಕೆನಾ, ಅದಾದಮೇಲೆ ಗೈಸ್ ತುಂಬ ಜನ ಬಂದುಬಿಟ್ಟು ಈಗ ಐಡಿಯಾಸ್ ಬರಲ್ಲ ಅವ್ರ ಮೈಂಡಲ್ಲಿ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನು ಮಾಡ್ತಾರೆ, ಎಲ್ಲ ಕಷ್ಟಪಟ್ಟು ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಿ ತುಂಬ ಟಾಪಿಕ್ಸ್ಗಳೆಲ್ಲ ಹುಡುಕಿಟ್ಬಿಟ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡಿಬಿಡ್ತಾರೆ. ಬಟ್ ಈಗ ಮಾನಿಟೈಸೇಷನ್ ಆದಮೇಲೆ ಅವ್ರ ಮೈಂಡಿಗೆ ಟಾಪಿಕ್ಸ್ ಬರಲ್ಲ, ಹೆಂಗೆ ಬೇಕು ಹಂಗೆ ವೀಡಿಯೋಸ್ಗಳನ್ನ ಮಾಡ್ತಾರೆ, ಕ್ವಾಲಿಟಿ ವಿಡಿಯೋ ಇರಲ್ಲ. ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಈಗ ಅದಕ್ಕಿಂತ ಬೆಟರ್ ಆಗಬೇಕಿತ್ತು, ಬಟ್ ನೀವು ಅದಕ್ಕಿಂತ ಸ್ಟಾರ್ಟಿಂಗಿಂತ ಇನ್ನೂ ಬೇರೆ ಥರನೇ ಮಾಡ್ತಿದ್ದೀರ, ಸ್ಟಾರ್ಟಿಂಗ್ ಟೈಪಲ್ಲಿ ನೀವು ಮಾಡ್ತಿರಲ್ಲ. ಸೊ ಇದರಿಂದ ಏನಾಗುತ್ತೆ, ಆಡಿಯನ್ಸ್ ಬಂದುಬಿಟ್ಟು ನಿಮ್ಮ ವೀಡಿಯೋಸು ನೋಡ್ತಾ ಸ್ಕಿಪ್ ಮಾಡಿಬಿಡುತ್ತೆ. ಓಕೆನಾ, ಫಸ್ಟು ನೀವು ಎಷ್ಟು ಇಂಪ್ರೂವ್ ಆಗಿದ್ರಿ ಅದಕ್ಕಿಂತ ಸ್ವಲ್ಪ ಬರ್ತಾ ಇಂಪ್ರೂವ್ ಆಗಬೇಕು. ಫಸ್ಟ್ ಇಂಪ್ರೂವ್ ಐತೆ, ಈಗ ಬರ್ತಾ ಡೌನ್ ಆಗ್ತಿದ್ದೀರಾ ಅಂದರೆ ಸೊ ಅಫ್ಕೋರ್ಸ್ ಆಡಿಯನ್ಸ್ ಬಂದುಬಿಟ್ಟು ನಿಮ್ಮ ಏನು ವೀಡಿಯೋಸ್ ಏನಿದೆ ಅದು ಸ್ಕಿಪ್ ಮಾಡಿಬಿಡುತ್ತೆ, ನೋಡಲ್ಲ. ಓಕೆನಾ, ಆದಷ್ಟು ನಿಮ್ಮ ಕ್ವಾಲಿಟಿ ಮೇಲೆ ಫೋಕಸ್ನ ಮಾಡಿ. ಓಕೆನಾ, ಡೇ ಬೈ ಡೇ ನಿಮ್ಮ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾ ಹೋಗಿ. ಓಕೆನಾ, ಇದರಿಂದನೂ ಕೂಡ ಏನಾಗುತ್ತೆ, ಆಡಿಯನ್ಸ್ ಎಂಗೇಜ್ಡ್ ಇರುತ್ತೆ, ಯಾವಾಗಲೂ ನಿಮ್ಮ ಹತ್ರ ವ್ಯೂಸ್ ಬರುತ್ತೆ, ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಓಕೆನಾ, ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ಈಗ ಆ್ಯಡ್ಸೆನ್ಸ್ ಎಲ್ಲ ಡಿಪೆಂಡ್ ಆಗಿರ್ತಾರೆ, ಬಟ್ ಆ್ಯಡ್ಸೆನ್ಸಲ್ಲಿ ಡಿಪೆಂಡ್ ಆಗಬೇಡಿ. ಸೊ ನಿಮ್ಮಲ್ಲಿ ಏನಾದರೂ ಇದ್ದರೆ ಲೈಕ್ ನಾಲೆಜ್ ಏನಾದರೂ ಇದ್ದರೆ, ಲೈಕ್ ಕ್ಲಾಸಸ್ಸು, ಕೋರ್ಸಸ್ಸು, ಇಲ್ಲ ಬೇರೆ ಟೈಪು, ನಾನು ಇದರಲ್ಲಿ ಕಲಿಸೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅಂದರೆ ನೀವು ಆ
ಥರ ಕೋರ್ಸಸ್ ಎಲ್ಲ ಮಾಡಿಬಿಟ್ಟು ಆಡಿಯನ್ಸ್ಗಳಿಗೆ ಹೇಳ್ಬೋದು. ಅವರು ಏನಾದರೂ ತೊಗೊಂಡ್ರೆ ಅದರಿಂದ ನಿಮಗೆ ಏನು ಪ್ರಾಫಿಟ್ ಆಗುತ್ತೆ ಅದು ಆಗುತ್ತೆ. ಓಕೆನಾ. ಸೊ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ತೊಗೊತಾರೆ. ಓಕೆ, ನೀವು ಯಾವುದ್ರಲ್ಲಾದರೂ ಎಕ್ಸ್ಪರ್ಟ್ ಇದ್ದರೆ, ಓಕೆನಾ. ತುಂಬ ಜನ ಈ ಥರ ಮಾಡ್ತಾರೆ ಯೂಟ್ಯೂಬರ್ಸು. ಸೊ ನಿಮಗೂ ಯಾವುದ್ರಲ್ಲಾದರೂ ಎಕ್ಸ್ಪರ್ಟ್ ಇದ್ದರೆ ನೀವು ಈ ಥರ ಎಲ್ಲ ಮಾಡ್ಬೋದು. ಲೈಕ್ ಕೋರ್ಸ್ ಸೆಲ್ ಮಾಡ್ಬೋದು, ನೀವೇನಾದರೂ ಕಲಿಸ್ಬೋದು ಅದ್ರ ಮುಖಾಂತರ. ಓಕೆನಾ. ಬೇರೆ ತುಂಬ ಇರುತ್ತೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮಲ್ಲೇ ನಿಮಗೆ ಗೊತ್ತಿರಬೇಕು. ಓಕೆನಾ. ಸೊ ಇದಾಯಿತು ಗೈಸ್. ಇನ್ನೂ ಕೆಲವೊಬ್ಬರು ಟೈಲರಿಂಗ್ ಕ್ಲಾಸಸ್ಸು ಕೂಡ ಆನ್ಲೈನಲ್ಲಿ ಕಳಿಸ್ತಾರೆ. ಓಕೆನಾ. ಸೊ ನಿಮಗೆ ಇದ್ರ ಕೋರ್ಸಸ್ಸು ಕೂಡ ಮಾಡಬೇಕಂದ್ರೆ ಯಾರಾದರೂ ನನ್ನ ವೀಡಿಯೋಸ್ ನೋಡೋರು ಜಾಸ್ತಿ ಫೀಮೇಲು ನಾನು ನೋಡಿದ್ದೀನಿ. ಸೊ ನಿಮ್ಮಲ್ಲಿ ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ದೀರಾ, ಫ್ಯಾಷನ್ ಡಿಸೈನರ್ ಏನಾದರೂ ಇದ್ದೀರಾ, ಆ ಥರ ಏನಾದರೂ ಇದ್ದರೆ ನೀವು ಕಲಿಸ್ಬೋದು ಆಡಿಯನ್ಸ್ಗಳಿಗೆ. ಲೈಕ್ ಕೋರ್ಸ್ ಟೈಪಲ್ಲಿ ಮಾಡಿಬಿಟ್ಟು ನೀವು ಆಡಿಯನ್ಸ್ಗಳಿಗೆ ಸೆಲ್ ಮಾಡ್ಬೋದು. ಇದರಿಂದ ನಿಮ್ಮದು ಪ್ರಾಫಿಟ್ಟು ಆಗುತ್ತೆ. ನೀವು ಆಡ್ಸೆನ್ಸ್ ಮೇಲೆ ಡಿಪೆಂಡ್ ಆಗಿರಬೇಕಂತ ಏನು ಅವಶ್ಯಕತೆ ಇಲ್ಲ ಅಂದರೆ ನೀವು ಸೇಲ್ಸ್ ಮಾಡ್ಬೋದು. ಲೈಕ್ ಯಾವುದಾದ್ರೂ ಒಂದು ಡ್ರೆಸ್ಗಳನ್ನ ತಗೊಬಂದ್ಬಿಟ್ಟು ಅದನ್ನು ಕೂಡ ನೀವು ಯೂಟ್ಯೂಬಲ್ಲಿ ಸೇಲ್ಸ್ ಮಾಡ್ಬೋದು ನಿಮ್ಮ ಶಾಪ್ ಮುಖಾಂತರ. ಇದರಿಂದ ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ. ಓಕೆನಾ ಗೈಸ್. ಸೊ ಇದಾಯ್ತಲ್ಲ, ನಾನು ಹೇಳ್ಕೊಟ್ನಲ್ಲ, ಈ ಥರನೂ ಕೂಡ ಆಡಿಯನ್ಸ್ ಮಾಡ್ತಾರೆ. ಅದಾದಮೇಲೆ ಇನ್ನೂ ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಲೈಕ್ ಇನ್ಕನ್ಸಿಸ್ಟೆನ್ಸ್ ಆಗೋದು. ಓಕೆನಾ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾನಿಟೈಸೇಷನ್ಗಿಂತ ಮುಂಚೆ ಡೈಲಿ ಒಂದು ವಿಡಿಯೋ ಹಾಕ್ತಿದ್ರಿ, ಡೈಲಿ ಏನಿದೆ ಆ್ಯಕ್ಟಿವಲ್ಲೇ ಇರ್ತಿದ್ರಿ ಜಾಸ್ತಿ. ಬಟ್ ಈಗ ಮಾನಿಟೈಸೇಷನ್ ಆದಮೇಲೆ ಡೈಲಿ ವಿಡಿಯೋ ಬರಲ್ಲ, ಆ್ಯಕ್ಟಿವ್ ಇರಲ್ಲ, ರೆಸ್ಪಾನ್ಸು ಕೊಡಲ್ಲ ಆಡಿಯನ್ಸ್ಗಳಿಗೆ. ಸೊ ಈ ಥರ ಮಾಡೋದ್ರಿಂದನೂ ಏನಾಗುತ್ತೆ ಗೈಸ್, ನಿಮ್ಮದು ಬರ್ತಾ ಆಡಿಯನ್ಸು ಡೆಡ್ ಆಗ್ತಾ ಹೋಗ್ತಾರೆ. ಓಕೆನಾ. ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದ್ರ ಮೇಲೆ ನೋಡಿ ಬರ್ತಾ ಡೆಡ್ ಆಗ್ತಾ ಹೋಗ್ತಾರೆ. ಸೊ ನಿಮಗೆ ಏನು ಮಾಡಬೇಕು, ಆದಷ್ಟು ಕಂಟಿಸ್ಟೆನ್ಸ್ ಆಗಿರಬೇಕು. ಅದ್ರ ಜೊತೆಗೆ ಆಡಿಯನ್ಸ್ಗಳಿಗೆ ನೀವು ರಿಪ್ಲೈ ಮಾಡಬೇಕು. ಅದ್ರ ಜೊತೆಗೆ ನೀವು ಆ್ಯಕ್ಟಿವಲ್ಲಿರಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಓಕೆನಾ. ಏನಾದರೂ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತಾನೆ ಇರಿ. ಓಕೆನಾ. ಡೈಲಿ ಬೇಸಿಸಲ್ಲಿ ನಿಮಗೆ ಹಾಕೋಕ್ಕೆ ಆಗಿಲ್ಲ, ಟೈಮ್ ಇಲ್ಲ ಅಂದರೂ ಕೂಡ 3 ದಿವಸಕ್ಕೊಂದ್ಸಲ 4 ದಿವಸಕ್ಕೊಂದ್ಸಲನಾದರೂ ಒಂದೊಂದು ಕಮ್ಯುನಿಟಿ ಪೋಸ್ಟ್ ಹಾಕಿ. ಬೈ ಚಾನ್ಸ್ ನೀವೇನಾದರೂ ಕಮ್ಯುನಿಟಿ ಪೋಸ್ಟ್ ಹಾಕಿಲ್ಲ ಅಂದರೆ ನಿಮ್ಮದು ಕಮ್ಯುನಿಟಿ ಪೋಸ್ಟ್ ಆಪ್ಷನ್ ಏನಿದೆ ಅದು ಯೂಟ್ಯೂಬೇ ರಿಮೂವ್ ಮಾಡಿಬಿಡುತ್ತೆ. ಓಕೆನಾ. ಆ್ಯಂಡ್ ಲಾಂಗ್ ವೀಡಿಯೋದವರು ಬರೀ ಲಾಂಗ್ ವೀಡಿಯೋನೇ ಮಾಡ್ತಿದ್ದೀರಾ, ಶಾರ್ಟ್ ವೀಡಿಯೋ ಮಾಡ್ತಿಲ್ಲ ಅಂದರೆ ಆ ಶಾರ್ಟ್ ಆಪ್ಷನ್ನೇ ತೆಗೆದುಬಿಡುತ್ತೆ ನಿಮಗೆ. ಓಕೆನಾ. ಸೊ ಆದಷ್ಟು ಮಧ್ಯದಲ್ಲಿ ಒಂದೊಂದು ಶಾರ್ಟ್ನೂ ಕೂಡ ಮಾಡಿ ಆ್ಯಂಡ್ ಕಮ್ಯುನಿಟಿ ಪೋಸ್ಟ್ನೂ ಕೂಡ ಮಾಡಿ ಆ್ಯಂಡ್ ಮೇಯ್ನಾಗಿ ಲೈವ್ನೂ ಕೂಡ ಬನ್ನಿ. ಇದರಿಂದ ನಿಮ್ಮದೇ ಬೆನಿಫಿಟ್ಸ್ ಆಗೋದು. ಓಕೆನಾ. ಮಾನಿಟೈಸೇಷನ್ ಆದರೂ ಕೂಡ ಬೆನಿಫಿಟ್ಸ್ ಇದೆ. ಮಾನಿಟೈಸೇಷನ್ಗಿಂತ ಮುಂಚೆನೂ ನೀವು ಲೈವ್ ಬಂದರೆ ಅದಕ್ಕಿಂತ ನಿಮಗೆ ಬೆನಿಫಿಟ್ಸ್ ಇದೆ. ಮಾನಿಟೈಸೇಷನ್ ಆದಮೇಲೆ ಅರ್ನಿಂಗ್ ಆಗುತ್ತೆ. ಮಾನಿಟೈಸೇಷನ್ಗಿಂತ ಮುಂಚೆ ವಾಚ್ ಟೈಮ್ ಬಂದುಬಿಟ್ಟು ಕೌಂಟ್ ಆಗುತ್ತೆ. ಓಕೆನಾ. ಸೊ ಆದಷ್ಟು ಇದು ಬಂದುಬಿಟ್ಟು ನೀವು ಮಾಡಿ ಆ್ಯಂಡ್ ಹೋಗ್ತಾ ಬೆಟರ್ ಆಗಿರಬೇಕಂದ್ರೆ ಒಂದು ಒಳ್ಳೆ ಫೋನ್ ತಗೊಳ್ಳಿ. ನಿಮ್ಮದು ಯೂಟ್ಯೂಬ್ ದುಡ್ಡಿಂದನೇ ತಗೊಳ್ಳಿ ಒಳ್ಳೆ ಫೋನು. ಲೈಟಿಂಗ್ಸ್ ಏನಾದರೂ ಇಲ್ಲ, ನೀವು ಸಣ್ಣ ಲೈಟಲ್ಲಿ ಏನಾದರೂ ವೀಡಿಯೋಸ್ ಮಾಡ್ತಿದ್ರೆ ಚೆನ್ನಾಗಿ ಕಾಣಿಸ್ತಾ ಇರಬೇಕು, ಆ ಥರ ಕ್ವಾಲಿಟಿ ಇರಬೇಕು ಸ್ವಲ್ಪ. ಓಕೆನಾ. ಸೊ ಬ್ಲರ್ ಆಗಿರಬಾರ್ದು, ಕ್ವಾಲಿಟಿ ಇರಬೇಕು. ಓಕೆನಾ. ಲೈಟಿಂಗ್ಸ್ ಏನಾದರೂ ನೀವು ಮಾಡ್ತಾಯಿದ್ರೆ ಒಳ್ಳೆ ಲೈಟ್ ತಗೊಳ್ಳಿ. ಆಗ ಎಲ್ಲ ಕಡೆ ಬಂದುಬಿಟ್ಟು ಕತ್ಲೆ ಮಾಡಿಬಿಟ್ಟು ಲೈಟ್ ಬಂದುಬಿಟ್ಟು ನಿಮ್ಮ ಫೇಸಲ್ಲಿ ಫೋಕಸ್ ಆಗೋ ಥರ ಆ ಥರ ಬೇಕಿದ್ರೆ ನೀವು ತಗೊಂಡು ವೀಡಿಯೋಸ್ಗಳನ್ನ ಮಾಡ್ಬೋದು. ಆಗ ಕ್ವಾಲಿಟಿ ಬರುತ್ತೆ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ, ನಾನಂತೂ ಸ್ವಲ್ಪ ಪಾಯಿಂಟ್ಸ್ಗಳನ್ನ ಕವರ್ ಮಾಡಿದ್ದೀನಿ. ಮಾನಿಟೈಸೇಷನ್ ಆದಮೇಲೆ ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು, ನಿಮ್ಮದು ಈ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾನಿಟೈಸೇಷನ್ಗಿಂತ ಮುಂಚೆ ಯಾವ ಥರ ವ್ಯೂಸ್ ಬರ್ತಿತ್ತು ಅದೇ ಮೇಂಟೈನ್ ಆಗ್ತಾ ಹೋಗಬೇಕಂದ್ರೆ ಸೊ ನಾನು ಹೇಳಿದ ಟಿಪ್ಸ್ಗಳೆಲ್ಲ ಫಾಲೋ ಅಪ್ ಮಾಡಿ. ಸೊ ಆದಷ್ಟು ಫಾಲೋ ಅಪ್ ಮಾಡಿ. ಓಕೆನಾ. ಸೊ ಕಂಟೆಂಟ್ಗಳು ರಿಸರ್ಚ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಬೆಟರಾಗಿ ಮಾಡಿ, ಡೇ ಬೈ ಡೇ ಇಂಪ್ರೂವ್ ಆಗಬೇಕು, ಅದು ಬೀಳಬಾರ್ದು. ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಕ್ವಶನು ಡೌಟ್ ಏನಾದರೂ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.